ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೆ ನಾವು ಅಲಂಕರಿಸ್ತೀವಿ, ನೋಡಿ ಆನಂದಿಸ್ತೀವಿ. ಆದರೆ ನಿಮ್ಮೊಳಗಿರ್ತಕ್ಕಂತಹ ನೋವಿನ ಕ್ಷಣಗಳು ದೂರ ಆದರೆ ನಿಮ್ಮನ್ನು ನೋಡಿ ನಾವು ಆನಂದಿಸ್ತೀವಿ. ಅದಕ್ಕೋಸ್ಕರ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರನ್ನ ನೋಡಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮೊಳಗಿರ್ತಕ್ಕಂಥ ದೇವರುಗಳನ್ನು ನೋಡಲಿಕ್ಕೆ ನಾನು ಬಂದಿದ್ದೇನೆ. ಎಲ್ಲಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳು ನಡೆಯುತ್ತೋ ಅಂತಹ ಸಾನ್ನಿಧ್ಯಗಳಲ್ಲಿ ವಿಶೇಷವಾದಂಥ ಅನುಷ್ಠಾನ ಇರುತ್ತೆ. ಬರ್ತಕ್ಕಂಥ ಭಕ್ತರಿಗೆ ಭಗವಂತ ಶೀಘ್ರವಾಗಿ ಒಲಿತಾನೆ. ಅಂತಹ ಸಾನ್ನಿಧ್ಯವೇ ಯಡಿಯೂರು ಸಿದ್ಧಲಿಂಗೇಶ್ವರ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್ ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳು ಇರುವಂತಹ ಅಕ್ಷಯ ಗೋಲ್ಡ್ ಕಂಪನಿಗೆ ಒಮ್ಮೆ ಭೇಟಿ ಕೊಡಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಗುರುವಾರ ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರನ್ನ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಪ್ರತಿಯೊಬ್ಬರು ಆರೋಗ್ಯ, ಪ್ರತಿಯೊಬ್ಬರ ಮನಸ್ಥಿತಿ, ಪ್ರತಿಯೊಬ್ಬರ ಯಶಸ್ಸಿಗೆ ಒಂದು ಗುಟ್ಟಿರೋದೇನಪ್ಪ ಅಂದರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ತನ್ನ ನಡಿಗೆಗಳನ್ನು ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಅಂತ. ಹಾಗಾಗಿ ಪ್ರತಿಯೊಬ್ಬರ ಜೀವನದ ಯಶಸ್ಸು ಒಂದು ಗುಟ್ಟಿದೆ. ಆ ಗುಟ್ಟೆ ಅವರ ಪ್ರತಿನಿತ್ಯದ ನಡಿಗೆ. ವ್ಯಕ್ತಿ ತಾನು ನಡೀತಕ್ಕಂತಹ ನಡೆಯಲ್ಲಿ ಗೊತ್ತಾಗುತ್ತಂತೆ ಆತನ ಭವಿಷ್ಯತ್ ಹೇಗಿದೆ ಅಂತ. ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹ ಶಕ್ತಿ ಆತನ ನಡೆಯಲ್ಲೇ ಇದೆ. ಹಾಗಾಗಿ ಪ್ರತಿಯೊಬ್ಬರ ನಡೆಗೂ ಒಂದು ಯಶಸ್ಸಿರಲಿ. ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣವನ್ನು ಗುರುವಿನ ಉಪದೇಶದೊಂದಿಗೆ, ಗುರುವಿನ ಮಾರ್ಗದರ್ಶನದೊಂದಿಗೆ, ಗುರು ದರ್ಶನದೊಂದಿಗೆ ವಿಶೇಷವಾದ ಫಲವನ್ನು ಸಿಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಅಂದರೆ ಭಗವಂತ ಅವರವರ ವಾಸ್ತುಗುರದಲ್ಲಿ, ನಿಮ್ಮೆಲ್ಲರ ವಾಸ್ತುಗುರುಗಳಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಗುರುವಿನ ಅನುಗ್ರಹ ಬೇಕು, ಎರಡನೇದು ಮನೆ ದೇವರ ಕೃಪಾಶೀರ್ವಾದ ಬೇಕು. ಇದಾದ ನಂತರ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು, ಜಗತ್ತಿಗೆ ದೊಡ್ಡವರಾಗಿರ್ತಕ್ಕಂಥವರು ಪಾರ್ವತಿ ಪರಮೇಶ್ವರರು.
ಜಗತ್ತಿಗೆ ದೊಡ್ಡವರಾದಂತಹ ಪಾರ್ವತಿ ಪರಮೇಶ್ವರರ ತತ್ಸಮಾನವಾಗಿ ತಂದೆ ತಾಯಿ ಆಶೀರ್ವಾದ ಇದೆಯಲ್ಲ, ಅದಕ್ಕಿನ್ನ ಮೀರಿದ್ದು ಮತ್ತೊಂದಿಲ್ಲ. ತಂದೆ ತಾಯಿ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಗುರುವಾರ, ಗುರು ರಾಯರ ಅನುಗ್ರಹ ಪಡಿತಕ್ಕಂಥ ವಾರ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥ ವಾರ, ಜೊತೆಗೆ ಜಗದ್ಗುರುಗಳಾದಂಥ ಆದಿಶಂಕರರನ್ನು ನೆನೆಸ್ತಕ್ಕಂಥ ವಾರ. ಜಗದ್ಗುರು ಆದಿಶಂಕರರ ಅನುಗ್ರಹವನ್ನು ಪಡೆದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಸಹಿತ ದಿನಕ್ಕೊಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗೆ ದಿನಕ್ಕೊಂದು ವಿಶೇಷತೆ. ಈ ಕಳೆದ ಒಂದು ವಾರದಿಂದ ಬಂದಂತಹ ಕಾಗದಗಳಿದೆಯಲ್ಲ, ಕಳೆದ ಒಂದು ವಾರದಿಂದ ಬಂದಿರತಕ್ಕಂತಹ ಕಾಗದಗಳಲ್ಲಿ, ಅದರಲ್ಲೂ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಗದಗಳು ಒಂದಷ್ಟನ್ನು ಸಪ್ರೇಟಾಗಿ ಬೇರೆ ಮಾಡಿಟ್ಟಿದ್ದೀವಿ. ಅಂದರೆ ಆ ಆರೋಗ್ಯಕ್ಕೆ ಸಂಬಂಧಪಟ್ಟದರಲ್ಲಿ ಪ್ರತ್ಯೇಕವಾಗಿ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂತೆ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಕಾಗದಗಳನ್ನು ಇವತ್ತು ನಿಮ್ಮ ಮುಂದೆ ತೆಗಿತಾ ಇದ್ದೀವಿ. ಉದ್ದೇಶ, ಕಳೆದ ಬಾರಿ ಅಂದರೆ ಬಹುಶಃ ಒಂದು ವಾರ ಆಗಿರ್ಬೋದು, ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಮನಸ್ಸಲ್ಲಿರ್ತಕ್ಕಂಥ ಮನದಾಳದ ಮಾತನ್ನು, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸೂತ್ರಗಳನ್ನು, ಚರ್ಮ ರೋಗಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಇದಾದ ಮೇಲೆ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತಾವು ಬರೆದು ತಿಳಿಸಿರ್ತಕ್ಕಂಥ ಕಾಗದಗಳಿದೆಯಲ್ಲ, ಇದೆಲ್ಲವನ್ನು ನೋಡಿದಾಗ ಮತ್ತೊಮ್ಮೆ ನಮಗನ್ನಿಸ್ತು, ಅಂಥ ಒಬ್ಬ ಮಹನೀಯರು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ಮನಸ್ಸಲ್ಲಿ ನಮಗೆ ಸಂಕಲ್ಪ ಇತ್ತು. ಆದರೆ ಆ ಸಂಕಲ್ಪಕ್ಕೆ ತಕ್ಕನಾಗಿ ನೀವು ಬರೆದು ಕಳಿಸಿರ್ತಕ್ಕಂತಹ ಕಾಗದಗಳನ್ನು ಅನುಸರಿಸಿ ಇವತ್ತೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಅದು ಆಮೇಲೆ ನೋಡೋಣ. ಆದರೆ ಇವತ್ತಿನ ದಿವಸ ಗುರುವಾರ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಮಕ್ಕಳು ಈಗಾಗಲೇ ಪ್ರತಿಯೊಬ್ಬರ ಮನೆಗಳಲ್ಲೂ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಭಾಳಷ್ಟು ಶ್ರಮಿಸ್ತಾ ಇದ್ದೀರಿ, ವಿದ್ಯಾಭ್ಯಾಸಕ್ಕಾಗಲಿ ಹಾತೊರಿತಿದ್ದೀರಿ. ಒಂದಷ್ಟು ಜನ ಮಕ್ಕಳು ಶಾಲಾ ಅಡ್ಮಿಷನ್ ಆಗಿದೆ, ಒಂದಷ್ಟು ಜನಕ್ಕೆ ಅಡ್ಮಿಷನ್ ಇಲ್ಲದಂಥ ರೀತಿಯಲ್ಲಿದೆ, ಒಂದಷ್ಟು ಜನ ಎಲ್ಲಿ ಯಾವ ಶಾಲೆ ಸೇರಬೇಕು ಎಂಬತಕ್ಕಂಥ ಗೊಂದಲದಲ್ಲಿದ್ದೀರಿ. ಒಂದಷ್ಟು ಜನ ಮಕ್ಕಳು ಏನೇ ಕಷ್ಟಪಟ್ಟು ಓದಿದ್ರು ವಿದ್ಯೆ ತಲೆಗಂಡ್ತಾ ಇಲ್ವಲ್ಲ, ಭಗವಂತ ಏನು ಮಾಡಬೇಕಪ್ಪ ಅನ್ನೋ ಚಿಂತನೆಯಲ್ಲಿದ್ದೀರಿ. ಒಳ್ಳೆ ಶಾಲೆಗಳಲ್ಲಿ ನೀವು ಬೇಕಾಗಿರ್ತಕ್ಕಂಥ ಅಡ್ಮಿಷನ್ ಮಾಡ್ಬೋದು. ಒಳ್ಳೆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ರೆ ಅಲ್ಲ, ಒಳ್ಳೆ ಶಾಲಾ ಬಿಲ್ಡಿಂಗಲ್ಲಿ ಅಡ್ಮಿಷನ್ ಮಾಡಿದ್ರೆ ಅಲ್ಲ, ಅಲ್ಲಿರ್ತಕ್ಕಂತಹ ಅಧ್ಯಾಪಕರು, ಉಪಾಧ್ಯಾಯರು, ಅಲ್ಲಿರ್ತಕ್ಕಂಥ ಗುರುಗಳು ಅವರು ಕೊಡ್ತಕ್ಕಂಥ ಉಪದೇಶ ಇದೆಯಲ್ಲ, ಅದು ದೊಡ್ಡತನದಲ್ಲಿರಬೇಕು. ಅದನ್ನು ಆಯ್ಕೆ ಮಾಡುವಂಥದ್ದು ಪೋಷಕರ ಕರ್ತವ್ಯ. ಇವತ್ತಿನ ದಿವಸ ವಿದ್ಯಾಭ್ಯಾಸ ಅಂದ ತಕ್ಷಣ ತುಂಬ ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡದಾದಂಥ ಅದರದೇ ಆದಂಥ ಒಂದಷ್ಟು ಮನಸ್ಥಿತಿಗಳಿದೆ. ಯಾಕೆಂದರೆ ಯಾವುದೇ ಶಾಲೆಯಲ್ಲಿ ಓದುವಂಥ ಮಕ್ಕಳು, ಬಡ ಶಾಲೆಯಲ್ಲಿ ಓದುವಂಥ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಇವತ್ತಿನ ದಿವಸ ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೂ ಸಹಿತ ಒಳ್ಳೆ ಆಸ್ಥಾನಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕಿದೆ. ಯಾಕೆಂದರೆ ಸರ್ಕಾರಿ ಶಾಲೆ ಅಂದ ತಕ್ಷಣ ಮೂಗು ಮುರಿತಕ್ಕಂಥದ್ದಲ್ಲ. ಸರ್ಕಾರಿ ಶಾಲೆಯಲ್ಲಿ ಗುರುಗಳು ಉಪದೇಶ ಕೊಡ್ತಕ್ಕಂಥದ್ದನ್ನು, ಗುರು ಪಾಠ ಮಾಡ್ತಕ್ಕಂಥದ್ದನ್ನು ಯಾವ ಮಕ್ಕಳು ಶ್ರದ್ಧಾಭಕ್ತಿಯಿಂದ ಆಲಿಸ್ತಾರೋ ಅವರ ಜೀವನದ ಯಶಸ್ಸಿದೆ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲೇ ನಿಮಗೆ ಕ್ರಮಬದ್ಧವಾದಂತಹ ಪಾಠ ಆಗುವಂಥದ್ದು, ಜೊತೆಗೆ ನಿಮ್ಮೊಳಗಿರ್ತಕ್ಕಂಥ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಪಾಠ ಪ್ರವಚನ ಮಾಡ್ತಕ್ಕಂಥದ್ದು, ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ, ಮನುಷ್ಯ ಹೇಗಿರಬೇಕು, ತನ್ನ ಮನೆಯಲ್ಲಿ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಇದೆಲ್ಲವನ್ನು ಸಹಿತ ಉಣಬಡಿಸುವಂಥ ಕಾಯಕ ಸರ್ಕಾರಿ ಶಾಲೆಗಳಲ್ಲಿ ನಡೀತಿದೆ. ಸರ್ಕಾರಿ ಶಾಲಾ ಟೀಚರ್ಸು ಅವ್ರು ಮಾಡ್ತಕ್ಕಂಥ ಪಾಠ ಪ್ರವಚನ ನಿಜಕ್ಕೂ ಶ್ಲಾಘನೀಯವೇ ಸರಿ. ಹಾಗಂತ ಪ್ರೈವೇಟ್ ಶಾಲೆಗಳಲ್ಲಿ ಪಾಠ ಮಾಡೋದಿಲ್ಲ ಅಂತಲ್ಲ, ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಗ್ರಂಥಗಳು ಸಾಕಷ್ಟು. ಪ್ರೈವೇಟ್ ಸ್ಕೂಲಲ್ಲಿ ಇವತ್ತಿನ ದಿವಸ ಕಂಪ್ಯೂಟರ್ ಶಿಕ್ಷಣ ಇದೆ, ಸಾಕಷ್ಟು ಗ್ರಂಥಗಳಿದೆ, ನಿಮಿಷ ಪುರುಸೊತ್ತಿಲ್ಲದೆ ಬರೀ ಓದೋದ್ರ ಕಡೆನೇ ಗಮನ ಇದೆ. ಆಟ ಪಾಠಗಳಿಗೆ ಸಮಯ ಇಲ್ಲ, ಜೊತೆಗೆ ದೇಹದ ವ್ಯಾಯಾಮ ಇಲ್ಲ. ಮಕ್ಕಳಿಗೆ ದೇಹದ ವ್ಯಾಯಾಮ ಇಲ್ಲ, ಆಟ ಪಾಠಗಳಿಲ್ಲ, ಜೊತೆಗೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಸಾಕಷ್ಟು ಬುಕ್ಸಿನ ಹೊರೆ ಅವ್ರ ಮೇಲೆ ಬೀಳ್ತಿದೆ. ಜೊತೆಗೆ ಶಾಲಾ ಪ್ರಾರಂಭ ಕಾಲವಾದ್ದರಿಂದ ಈ ನಿಮ್ಮ ಮಹರ್ಷಿಗಳು ಮತ್ತೊಂದು ಕಿವಿ ಮಾತು ಹೇಳ್ತಿದ್ದಾರೆ. ಈಗಾದರೂ ಶಾಲಾ ಕಾಲೇಜುಗಳಲ್ಲಾಗಲಿ ಅಥವಾ ನೀವು ಮನೆ ಮಕ್ಕಳಿಗೆ ನೀವು ಕಳಿಸುವಂತಹ ನಿಮ್ಮ ಶಾಲಾ ಯೂನಿಫಾರ್ಮ್ ಅಂದರೆ ಸಮವಸ್ತ್ರಗಳು, ಆ ಸಮವಸ್ತ್ರಗಳನ್ನು ಸಾಧ್ಯವಾದಷ್ಟು ನಿಮ್ಮ ಮನೆ ಮಕ್ಕಳಿಗೆ ಇನ್ನೂ ಶಾಲಾ ಪ್ರಾರಂಭ ದಿನಗಳಾದ್ದರಿಂದ ಏನಾದರೂ ಸಾಧ್ಯವಾದಷ್ಟು ಸಮವಸ್ತ್ರಗಳನ್ನು ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯವ ಅದನ್ನು ತಗೊಂಬನ್ನಿ. ಯಾಕೆಂದರೆ ನಿಮ್ಮ ಮನೆ ಮಕ್ಕಳನ್ನು ಇನ್ನೊಬ್ಬರಿಗೆ ಆಹಾರವಾಗಿ, ಇನ್ನೊಬ್ಬರ ಕಣ್ಣಿಗೆ ಆನಂದವಾಗಿ ಕಾಣೋ ಥರ ಬೇಡ. ನಮ್ಮನೆ ಮಕ್ಕಳು ನಮಗೆ ಆನಂದವಾಗಿದ್ದರೆ ಸಾಕು, ನಮ್ಮನೆ ಮಕ್ಕಳು ಇನ್ನೊಬ್ಬರಿಗೆ ಆನಂದವಾಗಿ ಕಾಣುವಂಥದ್ದು ಬೇಡ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮೈತುಂಬ ಬಟ್ಟೆ ಬೇಕು. ಆ ಮೈತುಂಬ ಬಟ್ಟೆ ಹಾಕುವಂಥ ಒಂದು ಸಮವಸ್ತ್ರವನ್ನು ಶಾಲೆಗಳಲ್ಲೂ ಅದನ್ನು ತರಬೇಕು. ಮನೆಯಲ್ಲಿರ್ತಕ್ಕಂಥ ಪೋಷಕರು ಎಚ್ಚರಿಸಬೇಕು. ಶಾಲೆಯಲ್ಲಿರ್ತಕ್ಕಂಥವ್ರು ಅವರ ಒಂದು ಪ್ರಿನ್ಸಿಪಾಲು ಅಥವಾ ಅವರಿಗಿರ್ತಕ್ಕಂಥ ಒಂದಷ್ಟು ಕಟ್ಟುಪಾಡುಗಳಲ್ಲಿ ಸಮವಸ್ತ್ರಗಳನ್ನು ಅವ್ರು ಏನೇ ಮಾಡಿಟ್ಟರು, ಪೋಷಕರು ಶಾಲೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೋಷಕರು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ನಮ್ಮ ಮಕ್ಕಳನ್ನು ತೊಗೊಂಡು ಶಾಲೆಗೆ ಸೇರಿಸಿದಾಗ 10 ಜನ ಎಲ್ಲರೂ ಅಂದರೆ ಕನಿಷ್ಠ ಪಕ್ಷ ಒಂದು 100 ಜನ ಮಕ್ಕಳನ್ನು ಒಂದು ಶಾಲೆಗೆ ಸೇರಿಸಿದ್ರೆ ಆ ಶಾಲೆ ಪ್ರವರ್ಧಮಾನಕ್ಕೆ ಬರುತ್ತೆ.
ಅಲ್ಲಿ ವಿದ್ಯೆ ಕೊಡ್ಬೋದು, ಜ್ಞಾನ ಕೊಡ್ಬೋದು, ಸಂಸ್ಕಾರ ಕೊಡ್ಬೋದು. ಆದರೆ ಮಕ್ಕಳ ಬಟ್ಟೆ ಕಾಸ್ಟ್ಯೂಮ್ ಹೇಗಿರಬೇಕು ಅಂತ ತೀರ್ಮಾನವನ್ನು ಮಾಡುವಂಥ ಒಂದು ಅಧಿಕಾರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿದಾಗಿರಬೇಕು. ಯಾಕೆಂದರೆ ಕಾಸ್ಟ್ಯೂಮ್ ಇವತ್ತಿನ ದಿವಸ ಮಕ್ಕಳ ಉಡುಗೆ ತೊಡುಗೆಗಳು, ಸಮವಸ್ತ್ರಗಳು ಶಾಲಾ ಕಾಲೇಜುಗಳಲ್ಲಿ ಹಾಕಿಸ್ತಾ ಇರ್ತಕ್ಕಂಥ ನೀತಿ ನೋಡಿದ್ರೆ ಭಾಳಷ್ಟು ಬೇಸರ ಉಂಟು ಮಾಡ್ತಾ ಇದೆ. ಅದರಿಂದ ನಮ್ಮ ಮನೆ ಮಕ್ಕಳನ್ನು ಇನ್ನೊಬ್ಬರ ಆಹಾರವಾಗೋ, ಇನ್ನೊಬ್ಬರ ಕಣ್ಣಿಗೆ ತಣ್ಣಗೆ ಕಾಣೋ ಥರನೋ ಅಥವಾ ಇನ್ನೊಬ್ಬರ ಕಣ್ಣಿಗೆ ಕೆಟ್ಟ ಕಣ್ಣಿಂದ ಮನೆ ಮಕ್ಕಳ ಮೇಲೆ ಬೀಳ್ದಿರ ಮಕ್ಕಳ ಸಮವಸ್ತ್ರದ ಬಗ್ಗೆ ಒಂದು ಚಿಂತನೆ ಬೇಕಾಗಿದೆ. ಅದಕ್ಕಾಗಿ ಶಾಲಾ ಪ್ರಾರಂಭ ದಿನಗಳಲ್ಲೇ ಪೋಷಕರು ಶಾಲೆಗಳಲ್ಲೇ ಕೂತು ಮಾತಾಡಿ ನಿಮ್ಮ ಮನೆ ಮಕ್ಕಳಿಗೆ ಸಾಧ್ಯವಾದಷ್ಟು ಮೈತುಂಬ ಬಟ್ಟೆ ಹಾಕಿಸುವಂಥ ಒಂದು ಕ್ರಮವನ್ನು ಜಾರಿ ತಗೊಂಬನ್ನಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಮಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗದಿಷ್ಟ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರುತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಪಸ್ಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ. ಜ್ಯೇಷ್ಠ ಮಾಸ ಶುಕ್ಲಪಕ್ಷದಲ್ಲಿ 6/6/2019 ಗುರುವಾರ ತೃತೀಯ ಪುನರ್ವಸು ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರದ ಪುನರ್ವಸು ನಕ್ಷತ್ರ ತೃತೀಯ ಇವತ್ತಿನ ದಿವಸ ಸಾಕಷ್ಟು ಶುಭ ಕಾರ್ಯಗಳಿದೆ, ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿದೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರ್ದು ಜನ್ಮ ನಕ್ಷತ್ರ ಪುನರ್ವಸುವಾಗಿದೆಯೋ ತಾವು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಅಥವಾ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ರಾಶಿಫಲದಲ್ಲಿ ಪುನರ್ವಸು ನಕ್ಷತ್ರವಾದ್ದರಿಂದ ಮಹಾನಕ್ಷತ್ರ. ಈ ಶುಭ ದಿನ ಹನುಮ ಮಂದಿರ, ರಾಮ ಮಂದಿರದಲ್ಲಿ ರಾಮದೇವರಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ನಡೆಸುವಂಥದ್ದು. ಜನ್ಮ ನಕ್ಷತ್ರ ಪುನರ್ವಸುನೇ ನಕ್ಷತ್ರ ಆಗಿದ್ದು ಅದರಲ್ಲಿ ಇವತ್ತೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥವ್ರಿಗಂತೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ಗುರುವಾರ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಗುರು ರಾಯರ ಅನುಗ್ರಹ ಇರಲಿ, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಸಂಪೂರ್ಣ ಕೃಪಾಶೀರ್ವಾದ ಇಡೀ ಎಲ್ಲರಿಗೂ ಸಿಗಲಿ. ಹಾಗಾಗಿ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಹರಿಸೋಣ. ಭಗವಂತ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸಬೇಕಾಗಿದೆ. ಅದರಿಂದ ಪ್ರತಿಯೊಬ್ಬರು ಗಣಪತಿಯ ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಮೊದಲನೇದಾದಂಥ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ರಾಹುವಿನಿಂದ ಒಂದಿಷ್ಟು ಸಮಸ್ಯೆ ಇದೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಮೇಷರಾಶಿಯವರಿಗೆ ನಿಮ್ಮ ಜಾತಕದಲ್ಲಿ ರಾಹುವಿನ ದೃಷ್ಟಿಕೋನದಿಂದ ಆರೋಗ್ಯ ಎಂಬತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತಂದುಕೊಡುವಂಥದ್ದು, ಹದಗೆಡ್ತಕ್ಕಂಥದ್ದು ಇದೆ. ಆದರೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡ್ರೆ ಇವತ್ತಿನ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ, ಮನಸ್ಸು ನಿಷ್ಠೂರ ಮಾಡ್ಕೊಳ್ತೀರಿ, ಸಭೆ ಸಮಾರಂಭಗಳಲ್ಲಿ ನಿಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಕಳ್ಕೊಳ್ತೀರಿ. ಇವತ್ತು ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದಿರಬೇಕು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅವರೇ ಬೇಳೆ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಒಂದು ಚಿಟಿಗೆಯಷ್ಟು ಅವರೇ ಬೇಳೆಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ದೃಷ್ಟಿ ತೆಗೆದು ಆಚೆಗೆ ಹಾಕೋದರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ರಕ್ತಚಂದನ ಅಥವಾ ಕೆಂಪು ಗಂಧವನ್ನು ತೆಗೆದು ನಿಮ್ಮ ಇಷ್ಟದೇವರಿಗೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಗಂಧವನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬರ್ತಕ್ಕಂತಹ ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಬುಧ ಆಸ್ಥಾನ ಚೆನ್ನಾಗಿದ್ದಾಗ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶಾಂತಿ ನೆಮ್ಮದಿಯುತವಾಗಿ ನಿಮ್ಮ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೆಚ್ಚು ಆಸಕ್ತಿಪೂರ್ವಕವಾಗಿ ನಿಮ್ಮ ಅದೃಷ್ಟ ರೇಖೆಗಳನ್ನು ಪರೀಕ್ಷಿಸ್ಕೊಳ್ತೀರಿ. ಇವತ್ತು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಒಂದಷ್ಟು ಬಾಧೆ ಇದೆ, ಸಮಸ್ಯೆ ಇದೆ. ಆ ಕಷ್ಟ ಕಾರ್ಪಣ್ಯಗಳಿಂದ ಹೇಗೆ ಹೊರಬರಬೇಕಪ್ಪ ಅಂತ ಚಿಂತನೆ ಮಾಡುವಂತಹ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಗುರುಗಳ ಅನುಗ್ರಹಕ್ಕೋಸ್ಕರ ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಅವಧೂತರನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲಗಳಿದೆ. ಇವತ್ತು ಸಾಧ್ಯವಾದರೆ 12 ಗಂಟೆಯಿಂದ 4:20 ಮಧ್ಯದಲ್ಲಿ 12ರಿಂದ 4:20 ಮಧ್ಯದಲ್ಲಿ ವೃಷಭ ರಾಶಿಯವರು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿ ತಿಂಡಿ ಕೊಡ್ತಕ್ಕಂಥದ್ದು ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಸೇವೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಇದರಿಂದ ಒಳ್ಳೆಯ ಅನುಕೂಲ ಇದೆ ಮತ್ತು ಸಕಲ ವಿಧವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಏನು ಸಂಕಲ್ಪ ಮಾಡ್ತೀರೋ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪವನ್ನು ದೃಢ ಸಂಕಲ್ಪವನ್ನು ಮಾಡಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಈ ದಿನ ನಿಮ್ಮ ಸಾಕು ಪ್ರಾಣಿಗಳಿರಲಿ ಅಥವಾ ಪ್ರಾಣಿ ಪಕ್ಷಿಗಳ ಹತ್ರ ಒಂದಷ್ಟು ಹುಷಾರಾಗಿರಿ. ಯಾಕೆಂದರೆ ನೀವು ಸೌಮ್ಯವಾಗಿದ್ದರೂ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುತ್ತೆ. ಅಂತಹ ಸಮಸ್ಯೆಗಳನ್ನು ನೋಡುವಂತಹ ದಿನ, ಜೊತೆಗೆ ನಿಷ್ಠುರ ಹೊರುವಂಥ ದಿನ. ಇವತ್ತು ನೀವೆಷ್ಟೇ ಸೌಮ್ಯವಾಗಿದ್ದು ಸಮಾಧಾನದಿಂದ ವರ್ತನೆ ಮಾಡಿದ್ರು ಯಾವುದಾದ್ರೂ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದಲೂ ಒಂದಷ್ಟು ನಿಷ್ಠುರಕ್ಕೊಳಗಾಗ್ತೀರಿ. ಇನ್ನು ಆರ್ಥಿಕ ಸಂಕಷ್ಟಗಳು ಆಗಿಂದಾಗಲೇ ಎದುರಾಗುತ್ತೆ. ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಬೇಕಾಗುತ್ತೆ. ಒಂದಿಷ್ಟು ಮರುವಿರೋದ್ರಿಂದ ಆ ಮರುವು ನಿಮ್ಮನ್ನು ಕೆಲವು ವಸ್ತುಗಳನ್ನು ಒಂದೊಂದು ಕಡೆ ಇಟ್ಟು ಅದನ್ನೇ ಹುಡುಕಾಡೋಕ್ಕೆ ಸಮಯ ತಗೊಂಬಿಡುತ್ತೆ. ಆಫೀಸಲ್ಲಾಗಲಿ, ಕಚೇರಿಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ನೀವು ಯಾವುದೇ ಒಂದು ಪೇಪರು, ಪೆನ್ನು ಅಥವಾ ನಿಮ್ಮ ಮೊಬೈಲು, ಅದಕ್ಕಿಂತ ಹೆಚ್ಚಿನಾಗಿ ನಿಮಗೆ ಒಂದು ಏನದು ಕೀಗಳಿರುತ್ತೆ, ವೆಹಿಕಲ್ ಸಂಬಂಧಪಟ್ಟದ ಕೀಗಳಿರಲಿ, ಯಾವುದೇ ಒಂದು ಬೀಗದ ಕೈನಾದರೂ ಎಲ್ಲೋ ಒಂದು ಕಡೆ ಇಟ್ಟರೆ ಅದನ್ನೇ ಹುಡುಕಬೇಕು. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಮರುವಿರೋದ್ರಿಂದ ಒಂದಷ್ಟು ಎಚ್ಚರಿಕೆ ಬೇಕು. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರನ ಅಂದರೆ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲೇ ದೇವಿಯ ಸಾನ್ನಿಧ್ಯದಲ್ಲಿ ನಿಂತು ಶ್ರದ್ಧೆಯಿಂದ ಒಂದು ಪ್ರಾರ್ಥನೆ ಮಾಡಿದ್ರೆ ಈ ಹಿಂದೆ ಬರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಒಂದಿಷ್ಟು ಬೆನ್ನೋವು ಅಥವಾ ಮೊಣಕಾಲು ನೋವು ಇದು ನಿಮ್ಮನ್ನು ಬಾಧಿಸಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಹೇಳೋದು ಮಾತ್ರ ಸಣ್ಣ ಸಮಸ್ಯೆನೇ, ಆದರೆ ನಿಜಕ್ಕೂ ಅನುಭವಿಸೋರಿಗೆ ಅದೇ ದೊಡ್ಡ ಸಮಸ್ಯೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಭಾಳ ಹುಷಾರಾಗಿರಿ. ಯಾವುದೇ ಸಮಸ್ಯೆಗಳು ಹೆಲ್ತ್ಗೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆದರೆ ಆಗಿಂದಾಗಲೇ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು, ವೈದ್ಯರ ಸಲಹೆ ತೆಗೆದುಕೊಳ್ಬೇಕು ಅಥವಾ ನೀವೇ ಸಾಧ್ಯವಾದರೆ ಒಂದಷ್ಟು ವೈದ್ಯವನ್ನು ಮಾಡಿಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನ ವಯಸ್ಸಾದವರಿಗೆ ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಯಾರೂ ಮಾತಾಡ್ದಿದ್ರೂ ನೀವೇ ಬಲವಂತವಾಗಿ ಮಾತಾಡಿಸಿ ಜಗಳಕ್ಕೆ ಹೊರಟೋಗ್ತೀರಿ. ಇವತ್ತು ಮನಸ್ಸಲ್ಲಿ ಮೂಗಿನ ಮುಂದೆ ಅಂದರೆ ಹೇಳ್ತಾರಲ್ಲ ಮೂಗಿನ ತುದಿಯಲ್ಲೇ ಕೋಪ ಅಂತ, ಅಂತಹ ಪರಿಸ್ಥಿತಿ ಸಹಿತ ನಿಮಗೆ ಎದುರಾಗುತ್ತೆ. ಕೋಪ ಅಧಿಕವಾದರೆ ಮನಸ್ಸು ಶಾಂತಿ ಇರೋಲ್ಲ. ಆ ಶಾಂತಿ ನೆಮ್ಮದಿ ನೀವು ತಗೋಬೇಕಾದ್ರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾಯಿ ಭುವನೇಶ್ವರಿನೋ, ರಾಜರಾಜೇಶ್ವರಿನೋ, ಶಕ್ತಿ ದೇವತೆಯೋ ಅಥವಾ ಗ್ರಾಮ ದೇವತೆಯೋ ದರ್ಶನ ಮಾಡಿ ಬರ್ತಕ್ಕಂಥದ್ದು ಭಾಳಷ್ಟು ಒಳಿತು. ಇವತ್ತು ಸಾಧ್ಯವಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಸಿರು ಎಲೆಗಳಿಗಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಪತ್ರೆಗಳಿಗಾಗಲಿ ಗಂಧವನ್ನು ಲೇಪನ ಮಾಡಿ ದೇವಿಯ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೇ ಬರುವ ಭಾನುವಾರ ಅಂದರೆ ಜೂನ್ 9ನೇ ತಾರೀಕು ಸೊಲ್ಲಾಪುರಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಲಿಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ದುರ್ಗಾ ಚಂಡಿಕಾ ಹವನವನ್ನು ಬಹಳ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಿದೆ. ಇಲ್ಲಿ ಗಣಪತಿ ಪೂಜೆ, ವಾಸ್ತು ನವಗ್ರಹ, ಗೋಪ್ರಾರ್ಥನೆ ಮತ್ತು ಮಹಾಪೂರ್ಣಾಹುತಿಯನ್ನು ಗುರುಜಿಯವರು ನೆರವೇರಿಸ್ತಾರೆ.
ಅದೇ ದಿನ ಸಂಜೆ ಅಂದರೆ ಜೂನ್ 9ನೇ ತಾರೀಕು ಭಾನುವಾರ ಸಂಜೆ ಸಂಪತ್ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಬಹಳ ವಿಶೇಷವಾಗಿ ಸಲ್ಲಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ. ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ವಿದ್ಯಾಭಿವೃದ್ಧಿ ಆಗಬೇಕು ಅಂದರೆ ಯಾವ ಒಂದು ವಿಶೇಷ ಅನುಷ್ಠಾನವನ್ನು ತಂತ್ರಸಾರವನ್ನು ನೆರವೇರಿಸಿಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಆಶೀರ್ವಚನವನ್ನು ಮಂತ್ರೋಪದೇಶವನ್ನು ಕೂಡ ಗುರುಜರು ತಿಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಭಾಗವಹಿಸಿ. ನೀವು ಆಗಮಿಸಬೇಕಾಗಿರುವಂತಹ ಸ್ಥಳ ಹರಿಣಿ ನಗರ ಶ್ರೀ ಸ್ವಾಮಿನಾರಾಯಣ ಇಂಟರ್ನ್ಯಾಷನಲ್ ಗುರುಕುಲದ ಹತ್ತಿರ, ಕುಂಬಾರ ಹೊಟಗಿ, ಅಕ್ಕಲ್ಕೋಟ್ ರೋಡ್, ಸೊಲ್ಲಾಪುರ. ಮತ್ತೊಮ್ಮೆ ಸ್ಥಳವನ್ನು ಹೇಳ್ತಾ ಇದ್ದೀನಿ. ಹರಿಣಿ ನಗರ ಶ್ರೀ ಸ್ವಾಮಿನಾರಾಯಣ ಇಂಟರ್ನ್ಯಾಷನಲ್ ಗುರುಕುಲದ ಹತ್ತಿರ, ಕುಂಬಾರಿ ಹೊಟಗಿ, ಅಕ್ಕಲ್ಕೋಟ್ ರೋಡ್, ಸೊಲ್ಲಾಪುರ. ಈ ಕಾರ್ಯಕ್ರಮ ನಡೀತಾ ಇರೋದು ಜೂನ್ 9ನೇ ತಾರೀಕು ಭಾನುವಾರ ಸೊಲ್ಲಾಪುರದಲ್ಲಿ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿ ಸಿಂಹಲಗ್ನದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಭಾಳ ಸುಲಲಿತವಾಗಿ ಸುಂದರವಾಗಿ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಶ್ರೇಯಸ್ಸನ್ನು ಇಷ್ಟಪಡ್ತೀರಿ. ಅದೇ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಚಿಂತನೆ ಏನಿದೆಯೋ, ನಿಮ್ಮ ಮನಸ್ಥಿತಿ ಏನಿದೆಯೋ, ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದಂತೆ ನಿಮ್ಮ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಶಾಸ್ತ್ರಬದ್ಧವಾಗಿ ಹಿರಿಯರ ಮಾರ್ಗದರ್ಶನದಂತಿರಬೇಕು. ಜೊತೆಗೆ ಮಾಡುವ ಕಾಯಕ ನಿಮ್ಮ ಯಶಸ್ಸು ಮತ್ತು ಮತ್ತೊಬ್ಬರ ಯಶಸ್ಸಿಗೂ ದಾರಿದೀಪವಾಗಿರಬೇಕು. ಹಾಗೆ ತಾವು ಮಾಡುವಂಥ ಪ್ರತಿಯೊಂದು ಸಂಕಲ್ಪದ ಹಿಂದೆಯೂ ಭಗವಂತನ ಕೃಪಾಶೀರ್ವಾದ ಇರಬೇಕು. ಅದಕ್ಕಾಗಿ ತಾವು ಒಂದಿಷ್ಟು ಅನುಷ್ಠಾನಗಳನ್ನು ಮಾಡಬೇಕು. ಇವತ್ತು ಯಾರೊಬ್ಬ ಸಿಂಹರಾಶಿಯ ವ್ಯಕ್ತಿ ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷ ಆಗಲಿ, ಬೇವಿನ ವೃಕ್ಷವಾಗಲಿ, ಬೇವಿನ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅಥವಾ ಅಶ್ವತ್ಥ ಕಟ್ಟೆಗೆ ಹೋಗಿ 11 ಪ್ರದಕ್ಷಿಣೆ ಮಾಡಿ 4 ಭಾಗಗಳಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ 4 ಭಾಗದಲ್ಲೂ ಸಹಿತ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂತಹ ದಿನವೂ ಇವತ್ತಂದರೆ ಅದು ತಪ್ಪಾಗೋದಿಲ್ಲ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದೆ. ಮನಸ್ಸು ಚಂಚಲತೆ ಇದೆ. ಒಂದಷ್ಟು ಭಯದ ವಾತಾವರಣದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಯಶಸ್ಸು ಕಾಣದಂಥ ರೀತಿಯಲ್ಲಿದ್ದೀರಿ. ಆದರೆ ಒಂದಂತೂ ಸತ್ಯ, ಈ ದಿನ ಮಧ್ಯಾಹ್ನ 12ರಿಂದ 4:15 12 ಗಂಟೆಯಿಂದ 4 ಗಂಟೆ 15 ನಿಮಿಷದೊಳಗಾಗಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಸಾರ್ವತ್ರಿಕವಾದಂಥ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಬೇವಿನ ವೃಕ್ಷ ಆಗಲಿ ಅಥವಾ ಇನ್ನೂ ವಿಶೇಷ ಅಂದರೆ ಬೆಟ್ಟದ ನೆಲ್ಲಿ ಗಿಡ, ಆ ಬೆಟ್ಟದ ನೆಲ್ಲಿ ಗಿಡ ಎಲ್ಲಿದೆ ಅಂತ ತಿಳಿದು ಆ ಬೆಟ್ಟದ ನೆಲ್ಲಿ ಗಿಡದ ಹತ್ರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಅಂದರೆ ಮಹಾಲಕ್ಷ್ಮಿಯ ಅನುಷ್ಠಾನವನ್ನಾಗಲಿ ಅಥವಾ ಮಹಾಲಕ್ಷ್ಮಿ ಸಾನ್ನಿಧ್ಯವನ್ನು ಅಲ್ಲಿ ನೀವು ಕಲ್ಪಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಒಂದಲ್ಲ ಒಂಥರ ಅಡ್ಡಿ ಆತಂಕವಿದೆ. ಆ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಖಂಡಿತ ಬೇಕಾಗಿದೆ. ಇದರೊಂದಿಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಹೆಸರು ಮತ್ತು ತೊಗರಿ ಎರಡೂ ಸಹಿತ ಧಾನ್ಯಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಕನ್ಯಾ ರಾಶಿಯವರು ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ತಕ್ಕಂಥ ಕಾಲ, ಜೊತೆಗೆ ಬಹಳ ಸಂತಸದಿಂದ ಸಂಭ್ರಮದಿಂದ ಇರತಕ್ಕಂಥ ಕಾಲ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಗಳಿಸುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಸಾರ್ವತ್ರಿಕವಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಹುಷಾರಾಗಿರಬೇಕು. ಇವತ್ತಿನ ದಿವಸ ಇಟ್ಟ ವಸ್ತುವನ್ನು ಬೇರೊಬ್ಬರು ತೆಗೆದುಕೊಳ್ತಕ್ಕಂಥದ್ದು, ವಸ್ತುಗಳು ಒಂದಿಷ್ಟು ಕಾಣೆಯಾಗುವಂಥದ್ದು ಅಥವಾ ಎಲ್ಲೋ ವಸ್ತುವನ್ನಿಟ್ಟು ಹುಡುಕಾಡುವಂಥದ್ದು ಅಥವಾ ನಿಮ್ಮ ಆತ್ಮೀಯರು ಬಂಧು ಬಳಗ ಅಂತಿರ್ತಕ್ಕಂಥವರಿಂದ ಒಂದಷ್ಟು ನಿಷ್ಠೂರಕ್ಕೆ ಗುರಿಯಾಗುವಂತಹ ಪರಿಸ್ಥಿತಿಯು ಇವತ್ತಿನ ದಿವಸ ಎದುರಾಗಬಹುದು. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದಿಷ್ಟು ಶಾಂತಿ ನೆಮ್ಮದಿಯಿಂದಿದ್ದರೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದರೆ ಒಂದಿಷ್ಟು ಅವರೇ ಬೇಳೆ, ಒಂದಿಷ್ಟು ಅಕ್ಕಿ
ಅಕ್ಕಿ ಮತ್ತು ಅವರೇ ಬೇಳೆಯನ್ನು ಎರಡೂ ಸಹಿತ ಏಕಕಾಲದಲ್ಲಿ ಪೂಜೆ ಮಾಡಿ ಅದನ್ನು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಬರೋದರಿಂದ ಮತ್ತಷ್ಟು ಶಾಂತಿ ನೆಮ್ಮದಿಯನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಮನೆ ದೇವರಿಗೆ ಅರ್ಪಣೆ ಮಾಡಿ ಬರೀ ಹಣೆಯಲ್ಲಿದ್ದರೆ ಒಂದಿಷ್ಟು ಪುಡಿ ಕುಂಕುಮವನ್ನು ಒಂದಷ್ಟು ಹೂವು ಮುಡಿದು ಭಗವತಿಯನ್ನು ಪ್ರಾರ್ಥನೆ ಮಾಡಿ ದೀಪ ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳು ಶೀಘ್ರವಾಗಿ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಶಾಂತಿ ನೆಮ್ಮದಿಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಅಥವಾ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಬಂಧು ಬಳಗ, ಸ್ನೇಹಿತರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯವಾಗಿದೆ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಶಾಂತಿ ನೆಮ್ಮದಿಯಾಗಿದ್ದು ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ದೂರ ಮಾಡಿಕೊಂಡು ಕೋಪ ಬಿಟ್ಟು ಮುಖದಲ್ಲಿ ಹಸನ್ಮುಖಿ ನಗುಮುಖ ತಂದುಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಇವತ್ತು ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಾಗಿ 12ರಿಂದ 4 ಒಳಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗೋಪ್ರಾರ್ಥನೆ ಗೋಪೂಜೆ ಮಾಡ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಏನಾದ್ರು ಒಂದಿಷ್ಟು ಸಿಹಿ ತಿಂಡಿನ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪಕ್ಷಿಗಳಿಗೆ ಆಹಾರವನ್ನು ಹಾಕುವಂಥದ್ದಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗಿಡ ಮರಗಳಿಗೆ ಒಂದಷ್ಟು ನೀರು ಉಣಿಸ್ತಕ್ಕಂಥದ್ದಾಗಲಿ ಈ ಪ್ರಕಾರವಾದಂಥದ್ದನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದೇ ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನದಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ತುಂಬ ದಿನಗಳಿಂದ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವ್ರಿಗೂ ಸಹಿತ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ಮಧ್ಯಾಹ್ನ 12ರಿಂದ 4 ಒಳಗಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ಸನ್ನಿವೇಶದಲ್ಲಿ ನೀವು ಏನು ಅಂದುಕೊಂಡಿದ್ದೀರೋ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಇರಲಿ, ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಗಾಗಲಿ ಅಥವಾ ನಿಮ್ಮ ವ್ಯವಹಾರಗಳನ್ನು ತಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರೋ ಆ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂಥದ್ದು ಸಹಿತ ಇವತ್ತು ಸಾಕಷ್ಟು ಲಾಭವಿದೆ. ಸಾಧ್ಯವಾದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಸಪ್ತಶತಿ, ದುರ್ಗಾ ಸ್ತೋತ್ರ ಅಥವಾ ಶಕ್ತಿ ದೇವತೆಯ ಪ್ರಾರ್ಥನೆ, ಗ್ರಾಮ ದೇವತೆಯ ಆರಾಧನೆ ಇವತ್ತಿನ ದಿವಸ ನೀವು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಇಂತಹದ್ದನ್ನು ಮನೆಯಲ್ಲಿ ದೇವರ ಇಟ್ಟು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುರಾಯರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯದಲ್ಲಿ ಈ ಒಂದು ಗಂಟನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧು ಸಂತರನ್ನು ಅವರು ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪಾದಿಕೆಗಳ ದರ್ಶನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಧನುರಾಶಿಯವರಿಗೆ ಸಾಕಷ್ಟು ವಿಶೇಷತೆಗಳನ್ನು ತಂದುಕೊಡ್ತಕ್ಕಂಥದ್ದು. ಹಾಗೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ 12ರಿಂದ 2 ಒಳಗಾಗಿ ಒಂದಿಷ್ಟು ದಾನ ಧರ್ಮ, ಒಂದಿಷ್ಟು ಅನ್ನದಾನವನ್ನು ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಬಲಭಾಗದ ಕಣ್ಣು ಅಥವಾ ಬಲಭಾಗದ ಭುಜ, ಬಲಭಾಗದ ಮೊಣಕಾಲು ಈ ಪ್ರಕಾರವಾಗಿ ಪುರುಷರಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಅದೇ ಪ್ರಕಾರ ಹೆಣ್ಣು ಮಕ್ಕಳಿಗಾದರೆ ಹೆಣ್ಣು ಮಕ್ಕಳಿಗೆ ಗರ್ಭದ ಸಮಸ್ಯೆ ಆಗಲಿ ಅಥವಾ ಎಡಗಡೆ ಮೊಣಕಾಲು ಸಮಸ್ಯೆ ಆಗಲಿ ಅಥವಾ ಕಾಲಿನ ಹೆಬ್ಬೆರಳಿಗಾಗಲಿ ಈ ಪ್ರಕಾರದಂಥ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಬಾಧಿಸಬಹುದು. ಇಂತಹ ಸಮಸ್ಯೆಗಳು ಏನೇ ಕಂಡು ಬಂದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿಯ ವಕ್ರಸ್ಥಾನದಿಂದ ಒಂದಷ್ಟು ಮನಸ್ಸಿಗೆ ಅಸಮಾಧಾನಗಳಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ದಿನಗಳಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಲ್ಲಿದ್ದೀರಿ.